ಚುನಾವಣೆ ಅಲ್ಲ, ಇದೊಂಥರ ದರೋಡೆ. ಬಹುಶಃ ಎಲ್ಲ ಚುನಾವಣೆಗಳು ಇದೇ ಪರಿಸ್ಥಿತಿ ಬಂದಿದೆ. ಆದರೆ ಶಿಕ್ಷಕರ ಚುನಾವಣೆ ಈ ಪರಿಸ್ಥಿತಿ ಬರಬಾರ್ದು. ಅದು ಶಿಕ್ಷಕರು ಅವರು ಬಹಳ ದೊಡ್ಡವರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹಾದೇವ, ಗುರು ಸಾಕ್ಷಾತ್ ಪರಬ್ರಹ್ಮ. ಅವರು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಇತಿಹಾಸ ಪುರಾಣದಲ್ಲಿ. ಗುರುಗಳನ್ನೇ ಕೆಡಿಸಿ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ನಡೆದಿರೋದು ನೋಡಿದ್ರೆ ಇದಕ್ಕೂ ಕಣ್ಣೀರಿಡಬೇಕು. ಭಾಳ ನೋವು. ಅವ್ರದ್ದು ಶಿಕ್ಷಕರದ್ದು ಬಹಳ ಕೆಲಸಗಳಿದೆ. ಯಾರೂ ಸರಿಯಾಗಿ ಅವ್ರ ಕೆಲಸಗಳನ್ನ ಮಾಡ್ತಾಯಿಲ್ಲ. ಇವತ್ತು ಶಿಕ್ಷಕರು ಯಾವ ರೀತಿ ಅವರು ಮತ ಹಾಕಿದ್ದಾರೆ ಅನ್ನೋದನ್ನು ಎಣಿಕೆ ಆದಮೇಲೆ ಗೊತ್ತಾಗುತ್ತೆ. ಅವರು ನಿಜವಾಗಲೂ ಶಿಕ್ಷಕರಾಗಿ ಇದು ಒಂದೊಂದು ಮೊದಲನೇ, ಎರಡನೇ, ಮೂರನೇದು ಪ್ರಾಶಸ್ತ್ಯ ಮತಗಳು ಯಾರಿಗೆ ಹಾಕಿದ್ದಾರೆ ನೋಡಬೇಕು. ಇದನ್ನು ನನಗನ್ನಿಸ್ತದೆ, ಈ ಥರ ಆದರೆ ಚುನಾವಣೆಗಳ ಬಗ್ಗೆ ನಂಬಿಕೆ ಹೋಗುತ್ತೆ. ನಾವು ಮೊನ್ನೆ ನನಗನ್ನಿಸ್ತು 5,000 ರೂಪಾಯಿ ಕೊಟ್ಟರೆ ಒಂದು ದಿನಕ್ಕೆ 2 ರೂಪಾಯಿ 15 ಪೈಸೆ ಬಂತು. ಒಂದು ದಿನಕ್ಕೆ 2 ರೂಪಾಯಿ 15 ಪೈಸೆ. 2 ರೂಪಾಯಿ 15 ಪೈಸಕ್ಕೆ ಕಡಲೆಕಾಯಿ ಬರಲ್ಲ. ಅದು ಹುರಿದಿರೋ ಕಡಲೆಕಾಯಿ ಬರಲ್ಲ, ಹಸಿ ಕಡಲೆಕಾಯಿ ಬರ್ಬೋದು. 2 ರೂಪಾಯಿ 15 ಪೈಸಕ್ಕೆ 9,000 ಕೊಟ್ಟರೆ 4 ರೂಪಾಯಿ 15 ಪೈಸೆ. 4 ರೂಪಾಯಿ 15 ಪೈಸೆ. ಒಂದು ಮಸಾಲೆ ದೋಸೆಗೆ 90ರಿಂದ 120 ರೂಪಾಯಿ. 60ರಿಂದ ಒಳ್ಳೆ ಅಷ್ಟಿದೆ. ಅದ್ಭುತವಾದಂಥ ತುಪ್ಪದ ದೋಸೆ ಮಾಡಿರುತ್ತಂದರೆ ಅಷ್ಟಿದೆ. ಅದಾದಮೇಲೆ ಕಾಫಿ 70 ರೂಪಾಯಿ ಇದೆ. ಇದೆಲ್ಲ ನನಗನ್ನಿಸ್ತದೆ ಇಷ್ಟು ದಿನದಲ್ಲಿ ಇದು ಎಷ್ಟು ನೋವಾಗುತ್ತೆ ಅಂದರೆ, ಶಿಕ್ಷಕರನ್ನು ದಾರಿ ತಪ್ಪಿಸೋದಕ್ಕೆ ದೊಡ್ಡ ದಾಳಿ ಇದು. ಒಳ್ಳೆಯದಲ್ಲ. ಹಣವಂತರುಗಳು ಒಳ್ಳೆಯದಲ್ಲ. ನಿಮಗೆ ಹೇಳೋದಾದರೆ ವಿಧಾನಸಭೆ ಅದೊಂದು ರೀತಿ ಭ್ರಷ್ಟಾಚಾರ, ಪಾರ್ಲಿಮೆಂಟ್ ಅದೊಂದು ರೀತಿ ಭ್ರಷ್ಟಾಚಾರ, ರಾಜ್ಯಸಭೆ ಅದು ರಾಜ್ಯಸಭೆ ಕೋಟಿ ಕೋಟಿ ಕೋಟಿ. ರಾಜ್ಯಸಭೆ ಪಾರ್ಟಿಯವರಿಗೆ ದುಡ್ಡು ಕೊಡ್ತಾರೆ, ಕೊಂಡ್ಕೊಂಡ್ಬಿಡ್ತಾರೆ. ರಾಜ್ಯಸಭೆ, ವಿಧಾನ ಪರಿಷತ್ ಅಸೆಂಬ್ಲಿಯಿಂದ ಚುನಾಯಿಸಬೇಕಾದರೂ ದುಡ್ಡು, ನಾಮಿನೇಷನ್ ದುಡ್ಡು, ಎಲ್ಲ ಬರೀ ದುಡ್ಡು. ಇದು ಸಂವಿಧಾನಕ್ಕೆ ಅತ್ಯಂತ ಅಪಚಾರ, ಅನ್ಯಾಯ. ಆ ದೃಷ್ಟಿಯಿಂದ ನನಗನ್ನಿಸ್ತದೆ ಉಪಾಧ್ಯಾಯರ ಕ್ಷೇತ್ರ ಬಹಳ ಪವಿತ್ರವಾದ ಕ್ಷೇತ್ರ. ವಿಧಾನ ಪರಿಷತ್ ಮೇಲ್ಮನೆಗೆ ಆರಿಸಬೇಕಾದವರು ಎಂಥವರು? ಮೇಲೆ ಮನೆಯ ಸದಸ್ಯರಾಗಬೇಕಾದ್ರೆ ಅಷ್ಟೇ ಎತ್ತರವಾದಂಥ ವ್ಯಕ್ತಿ ಇರಬೇಕು. ಅದನ್ನು ಬಿಟ್ಟು ಇವತ್ತು ರಿಯಲ್ ಎಸ್ಟೇಟ್ನವರು, ಬಾರ್ ಇಟ್ಟಿರೋರು, ಹಣ ಇಟ್ಟಿರೋರು ಎಲ್ಲ ಬರೀ ಈ ಥರದವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾರೆ, BJPಯವರು ಮಾಡ್ತಾರೆ, JDSನವರು ಮಾಡ್ತಾರೆ. ಅವರಾದ್ರೂ ಗೌರವವಾಗಿ ನಡ್ಕೋಬೇಕು ಅಂತಿಲ್ಲ. ಯಾರಿಗೆ ದುಡ್ಡಿದೆ, ಯಾರಿಗೆ ಜೋರಾಗಿ ದುಡ್ಡಿದೆ ಅವನು MLC ಕೊಡ್ತೀವಿ. ಎಲ್ಲ ದುಡ್ಡು ಹಂಚು, ಊರೆಲ್ಲ ಹಂಚು ದುಡ್ಡು. ಎಲ್ಲಿಗೆ ಹೋಗುತ್ತೆ? ಇದು ಒಳ್ಳೆಯದಲ್ಲ. ಈ ಥರ ಚುನಾವಣೆಗಳಿಗೆ
ನಿಲ್ಲಿಸಲಿಲ್ಲ ಅಂದರೆ ಇಂಥ ಚುನಾವಣೆಗಳನ್ನು ನಿಮ್ಗೆ ಹೇಳ್ತೀನಿ. ಚುನಾವಣಾ ಆಯೋಗ ಏನಾಗಿದ್ದಾರೆ ಅವರು? ಬಹಿರಂಗವಾಗಿ ದುಡ್ಡು ಹಂಚಿದ್ರು, ಬಹಿರಂಗವಾಗಿ. ನಿಮಗೇನು ಚುನಾವಣಾ ಆಯೋಗದವ್ರಿಗೆ ಅವರು ಸತ್ತೇ ಹೋಗಿದ್ದಾರೆ. ಈ ಥರ ಆಗುತ್ತೆ. ನಾನು ಪ್ರಾಮಾಣಿಕವಾಗಿ ಒಂದು ಕಾಫಿ ಸುಧಾ ನಾನು ಕೊಟ್ಟಿಲ್ಲ. ಪ್ರೀತಿಯಿಂದ ನೀವು ಓಟ್ ಹಾಕಿದ್ರೆ ವಿಧಾನ ಪರಿಷತ್ನಲ್ಲಿ ಭಾಳ ಅಂಥೇಳಿ ಭಾಳ ಗಂಭೀರವಾಗಿ ಗೌರವವಾಗಿ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ್ದೀನಿ. ಶಿಕ್ಷಕರನ್ನು ನಾನು ಎಷ್ಟು ಎತ್ತರವಾಗಿ ಕಾಣ್ತೀನಿ ಅಂತ ಹೇಳಿದ್ರೆ, ಅವರು ಸೂರ್ಯ ಚಂದ್ರರಷ್ಟೇ ಎತ್ತರವಾದವರು. ಅವರೆಲ್ಲರಿಗೂ ಪಾಠ ಹೇಳ್ತಕ್ಕಂಥವ್ರು. ಅವರನ್ನು ನಾವು ದಾರಿ ತಪ್ಪಿಸಬಾರ್ದು, ಕಲುಷಿತ ಮಾಡಬಾರ್ದು, ತೊಂದರೆ ಮಾಡಬಾರ್ದು. ಇದು ನನ್ನ ತೀರ್ಮಾನ. ಭಾಳ ಅನ್ಯಾಯ ನಡೆದಿದೆ, ಮೋಸ ನಡೆದಿದೆ, ಇದೊಂಥರ ಲೂಟಿ ನಡೆದಿದೆ. ಇದಕ್ಕೆ ಚುನಾವಣೆ ಅಂತ ಕರೆಯೋದಿಲ್ಲ. ಈ ಚುನಾವಣೆಗಳ ಬಗ್ಗೆ ಏನಾದರೂ ಚುನಾವಣಾ ಆಯೋಗಕ್ಕೆ ಗೌರವ ಇದ್ದರೆ, ಮರ್ಯಾದೆ ಇದ್ದರೆ ಈ ಥರ ಚುನಾವಣೆಗಳನ್ನು ಮಾಡಬಾರ್ದು. ನಮಸ್ಕಾರ.